ಇದು ಆರೋಗ್ಯಕರ ಎಲೆ. ಅದು ನಮ್ಮ ಕೈಯಷ್ಟು ದೊಡ್ಡದಾಗಿದೆ. ಇದು 3 ತಿಂಗಳ ಸಸ್ಯ ಯಾವುದೇ ಅನಾರೋಗ್ಯವಿಲ್ಲದೆ ಚೆನ್ನಾಗಿದೆ. ನನ್ನ ಹೆಸರು ಅರುಣ್. ನಾನು ದಿಂಡಿಗಲ್ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ನಾನು ಚಿಕ್ಕವನಿದ್ದಾಗಿನಿಂದ ಕೃಷಿ ಮಾಡುತ್ತಿದ್ದೇನೆ. ನಾವು ಬಹಳಷ್ಟು ರಸಗೊಬ್ಬರಗಳನ್ನು ಬಳಸಿ ಕೃತಕ ಕೃಷಿ ಮಾಡುತ್ತಿದ್ದೆವು, ಆದರೆ ಅದು ನಮಗೆ ಕೈಗೆಟುಕುವ ಸ್ಥಿತಿಯಲ್ಲಿರಲಿಲ್ಲ ಮತ್ತು ಬಹಳಷ್ಟು ಹಣ ಖರ್ಚಾಯಿತು. ಹಾಗಾಗಿ ನಾನು ಯೂಟ್ಯೂಬ್ನಲ್ಲಿ ಹುಡುಕಿದಾಗ ಆರ್ಗಾನಿಕ್ ಕಂಪನಿಯ ಬಗ್ಗೆ ನೋಡಿದೆ. ಅದರಲ್ಲಿ ರೈತರು ಅಭಿಮಾನ್ ಔಷಧದ ಬಗ್ಗೆ ಉತ್ತಮ ಪ್ರತಿಕ್ರಿಯೆ ನೀಡಿದ್ದರು. ಹಾಗಾಗಿ ನಾನು ಇದನ್ನು ಆರ್ಡರ್ ಮಾಡಿ ಪ್ರಯತ್ನಿಸಲು ನಿರ್ಧರಿಸಿದೆ. ನಾನು ಹಾಗೆ ಆರ್ಡರ್ ಮಾಡಿಕೊಂಡು ಬಳಸಿದೆ. ಫಲಿತಾಂಶ ತುಂಬಾ ಚೆನ್ನಾಗಿತ್ತು. ಅಭಿಮಾನ್ ಬಳಸಿದ ನಂತರ ದ್ರಾಕ್ಷಿಯ ಬಳ್ಳಿಗಳು ಚೆನ್ನಾಗಿ ಬೆಳೆದವು ಮತ್ತು ಸಸ್ಯವು ಯಾವುದೇ ರೋಗವಿಲ್ಲದೆ ಅಭಿವೃದ್ಧಿ ಹೊಂದುತ್ತಿತ್ತು. ಅದಾದ ನಂತರ ಅವರು ನನಗೆ ಆರ್ಬಿಕ್ಸ್ ಬಳಸಲು ಹೇಳಿದರು. ಅದರಂತೆ ನಾನು ಮುಂದೆ ಆರ್ಬಿಕ್ಸ್ ಅನ್ನು ಬಳಸಿದೆ. ದ್ರಾಕ್ಷಿಯ ಹಣ್ಣು ತುಂಬಾ ಚೆನ್ನಾಗಿ ಬೆಳೆದವು. ನಾನು ಇದರ ಜೊತೆಗೆ ನೈಸರ್ಗಿಕ ಗೊಬ್ಬರಗಳನ್ನು ಬಳಸಿದ್ದೇನೆ ಮತ್ತು ಅದು ತುಂಬಾ ಚೆನ್ನಾಗಿತ್ತು. ಆರ್ಬಿಕ್ಸ್ ಮತ್ತು ಅಭಿಮಾನ್ ಔಷಧವು ಸಿಟ್ರಸ್ ಸಸ್ಯಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಿದೆ. ಎಲ್ಲರೂ ಇದನ್ನು ಖರೀದಿಸಿ ಬಳಸಬಹುದು. ಆರ್ಡರ್ ಮಾಡಿದ ನಂತರ ನನಗೆ ಇದು ಕೊರಿಯರ್ ಮೂಲಕ ಸಿಕ್ಕಿತು. ನಾವು ಔಷಧವನ್ನು ಸ್ವೀಕರಿಸಿದ ನಂತರ ಹಣ ಪಾವತಿಸಿದರೆ ಸಾಕು. ನೀವು ಅವರನ್ನು ನಂಬಬಹುದು ಮತ್ತು ಅವರಿಂದ ಖರೀದಿಸಬಹುದು. ಔಷಧವು ತುಂಬಾ ಚೆನ್ನಾಗಿದೆ. ನಾನು ಸುಮಾರು 5 ತಿಂಗಳಿನಿಂದ ಇದನ್ನು ಬಳಸುತ್ತಿದ್ದೇನೆ. ಮೊದಲು ಅರ್ಧ ಎಕರೆಯ ಗಿಡಗಳ ಮೇಲೆ ಒಂದು ಡೆಮೋ ಪ್ರಯತ್ನಿಸಿ ನೋಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಕಾಣಿಸುತ್ತದೆ. ಅದಾದ ನಂತರ ಅದನ್ನು ಖರೀದಿಸಿ ಎಲ್ಲಾ ಸಸ್ಯಗಳ ಮೇಲೆ ಬಳಸಿ. ನಾನು 2 ಲೀಟರ್ ಅಭಿಮಾನ್ ಅನ್ನು 200 ಲೀಟರ್ ನೀರಿನಲ್ಲಿ ಬೆರೆಸಿ ನೀರು ಹಾಕಿದ ನಂತರ ಬಳಸಿದೆ. ನೀವು ಹೆಚ್ಚು ಔಷಧಿಯನ್ನು ಬಳಸಿದರೂ ಸಹ ಅದು ಸ್ವಲ್ಪವೂ ಹಾನಿಯನ್ನು ಉಂಟುಮಾಡುವುದಿಲ್ಲ. ಎಲೆಗಳು ಎಲ್ಲಾ ತುಂಬಾ ಆರೋಗ್ಯಕರವಾಗಿವೆ. ಪ್ರತಿಯೊಂದು ಎಲೆಯೂ ನನ್ನ ಕೈಗಿಂತ ದೊಡ್ಡದಾಗಿದೆ. ದ್ರಾಕ್ಷಿಹಣ್ಣು ಚೆನ್ನಾಗಿ ಹಣ್ಣಾದಾಗ ಕಾಫಿ ಬಣ್ಣದ ಹಣ್ಣುಗಳನ್ನು ಕತ್ತರಿಸಿ ತೆಗೆಯಿರಿ, ಆದರೆ ಹಸಿರು ಹಣ್ಣುಗಳನ್ನು ಕತ್ತರಿಸಬೇಡಿ. ದ್ರಾಕ್ಷಿ ಗಿಡದ ಆರೈಕೆ ಬಹಳ ಮುಖ್ಯ. ನೀವು ಅದನ್ನು ಚೆನ್ನಾಗಿ ನಿರ್ವಹಿಸಿದರೆ ಮಾತ್ರ ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು. ಈ ತೋಟದಲ್ಲಿ ನಾವು ಈಗಾಗಲೇ 1 ಟನ್ ದ್ರಾಕ್ಷಿಯನ್ನು ಕೊಯ್ಲು ಮಾಡಿದ್ದೇವೆ ಮತ್ತು ಇನ್ನೂ 1.5 ಟನ್ ಕೊಯ್ಲು ಉಳಿದಿದೆ. ನಾವು ಇನ್ನೂ ಸಾಕಷ್ಟು ದ್ರಾಕ್ಷಿಯನ್ನು ಪಡೆಯಲು ಕಷ್ಟಪಡುತ್ತಿದ್ದೇವೆ. ಬೇಸಿಗೆ ಕಾಲವು ಅದೃಷ್ಟದ ದೃಷ್ಟಿಯಿಂದ ಬಹಳ ಲಾಭದಾಯಕವಾಗಿರುತ್ತದೆ. ದ್ರಾಕ್ಷಿ ಸಸ್ಯಗಳು ಪೋಷಕಾಂಶಗಳಿಂದ ಸಮೃದ್ಧವಾಗಿದ್ದರೆ ಮಾತ್ರ ಗೊಂಚಲುಗಳು ಇಷ್ಟೊಂದು ದಟ್ಟವಾಗಿ ಬೆಳೆಯುತ್ತವೆ. ಈ ಔಷಧಿ ತುಂಬಾ ಒಳ್ಳೆಯದು. ಎಲ್ಲರೂ ಖರೀದಿಸಿ ಪ್ರಯೋಜನ ಪಡೆಯಿರಿ.